ಬೇಸಿಗೆ ಇನ್ನೂ ಕೂಡ ಶುರುವಾಗಿಲ್ಲ. ಈಗಾಗಲೇ ಬೇಸಿಗೆ ಶುರುವಾಗೋದಕ್ಕಿಂತ ಮುಂಚೆಲೇ ಜಲಮಂಡಳಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಬೇಸಿಗೆಗೂ ಮುನ್ನವೇ ಅಲರ್ಟ್ ಆದ ಜಲಮಂಡಳಿ ಅಧಿಕಾರಿಗಳು ರಾಜಧಾನಿಯ ಜನರಿಗೆ ನೀರಿನ ಬಿಸಿ ತಟ್ಟದಂತೆ ಜಲಮಂಡಳಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ. ಕುಡಿಯುವ ನೀರಿನ ಅಭಾವ ಕೊರತೆಯಾಗದಂತೆ ತಯಾರಿಯನ್ನ ನಡೆಸ್ತಾ ಇರುವಂತದ್ದು. ಬೇಸಿಗೆಗೂ ಮುನ್ನವೇ ಜಲಮಂಡಳಿ ಅಧಿಕಾರಿಗಳು ಇದೀಗ ಅಲರ್ಟ್ ಆಗಿದ್ದಾರೆ. ರಾಜಧಾನಿಯ ಜನರಿಗೆ ನೀರಿನ ಬಿಸಿ ತಟ್ಟದಂತೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬೇಸಿಗೆಯಲ್ಲಿ ನೀರಿನ ಸಮಸ್ಯೆಯಾಗದಂತೆ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇರುವಂತದ್ದು. ಕುಡಿಯುವ ನೀರಿನ ಅಭಾವ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಜಲಮಂಡಳಿ ಅಧಿಕಾರಿಗಳು ಅಲರ್ಟ್ ಆಗಿ ತಯಾರಿಯನ್ನ ನಡೆಸಿಕೊಳ್ತಾ ಇದ್ದಾರೆ. ಜನರಿಗೆ ತೊಂದರೆ ಆಗಬಾರದು. ಬೇಸಿಗೆ ಬಂದಂತಹ ಸಂದರ್ಭದಲ್ಲಿ ನೀರಿನ ಅಭಾವ ಜಾಸ್ತಿ ಇರುತ್ತೆ. ಆ ಸಂದರ್ಭದಲ್ಲಿ ಕೊರತೆ ಆಗಬಾರದು, ಅಭಾವ ಆಗಬಾರದು ಕುಡಿಯುವ ನೀರಿಗೆ ಅನ್ನುವ ನಿಟ್ಟಿನಲ್ಲಿ ಇದೀಗ ತಯಾರಿಯನ್ನ ನಡೆಸ್ತಾ ಇರುವಂತದ್ದು. ರಾಜಧಾನಿಯ ಜನರಿಗೆ ನೀರಿನ ಬಿಸಿ ತಟ್ಟದಂತೆ ಜಲಮಂಡಳಿ ತಯಾರಿಯನ್ನ ನಡೆಸ್ತಾ ಇದೆ. ಬೇಸಿಗೆಯಲ್ಲಿ ನೀರಿನ ಸಮಸ್ಯೆಯಾಗದಂತೆ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇರುವಂತದ್ದು. ಬೇಸಿಗೆ ಬಂತು ಅಂದ್ರೂ ಎಲ್ಲಾ ಕಡೆನೂ ಕೂಡ ನೀರಿನ ಅಭಾವ ಜಾಸ್ತಿ ಇರುತ್ತೆ. ಈ ಸಂದರ್ಭದಲ್ಲಿ ಜನರು ಪರದಾಟವನ್ನ ಕೂಡ ನಡೆಸ್ತಾರೆ. ಕುಡಿಯುವ ನೀರಿಗಾಗಿ ಅಭಾವ ಆಗೋದು ಸರ್ವೇ ಸಾಮಾನ್ಯ. ಬೇಸಿಗೆ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಜನರಿಗೆ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಬೇಸಿಗೆಗೂ ಮುನ್ನವೇ ಜಲಮಂಡಳಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಸೂಕ್ತ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಈಗಾಗಲೇ ಯಾವ ಯಾವ ಏರಿಯಾದಲ್ಲಿ ಬೇಸಿಗೆ ಆದಂತಹ ಸಂದರ್ಭದಲ್ಲಿ ಹೆಚ್ಚಿನ ನೀರಿನ ಕೊರತೆ ಆಗತ್ತೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತದ್ದು. ರಾಜಧಾನಿಯ ಜನರಿಗೆ ಯಾವುದೇ ಕಾರಣಕ್ಕೂ ಕೂಡ ನೀರಿನ ಅಭಾವ ಆಗಬಾರದು, ನೀರಿನಿಂದಾಗಿ ಸಮಸ್ಯೆಯನ್ನ ಎದುರಿಸಬಾರದು ಅನ್ನುವ ನಿಟ್ಟಿನಲ್ಲಿ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ನೀರನ್ನು ಪೋಲು ಮಾಡಿದರೆ ಬೀಳುತ್ತೆ ದಂಡ. ಬೆಂಗಳೂರಿಗರ ಮೇಲೆ ಬ್ಲೂ ಫೋರ್ಸ್ ಕಣ್ಣು ಇಟ್ಟಿರುವಂತದ್ದು. ಇದೀಗ ನೀರು ಪೋಲು ಮಾಡುವವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ನೀರಿನ ಪೋಲು ತಡೆಯಲು ವಿಶೇಷ ವೀಕ್ಷಕರು ಕೂಡ ಇರ್ತಾರೆ. ಬ್ಲೂ ಫೋರ್ಸ್ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡ್ತಾ ಇರ್ತಾರೆ. ಅಕ್ರಮವಾಗಿ ಬೋರ್ವೆಲ್ ಕೊರೆಸುವವರ ಮೇಲೂ ಕೂಡ ನಿಗಾ ವಹಿಸಲಾಗ್ತಾ ಇದೆ. ನೀರಿನ ಕೊರತೆ ಇರುವಂತಹ ಪ್ರದೇಶಗಳಲ್ಲಿ ಟ್ಯಾಂಕರ್ನಿಂದ ಪೂರೈಕೆಯನ್ನ ಮಾಡಲಾಗುತ್ತೆ ನೀರನ್ನ. ಇನ್ನು ಬೇಸಿಗೆ ಮುಗಿಯುವವರೆಗೂ ಕೂಡ ನೀರಿನ ಕೊರತೆಯಾಗದಂತೆ ನೋಡಿಕೊಳ್ಳಲು ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಜಲಮಂಡಳಿ ಅಧಿಕಾರಿಗಳು ಇದೀಗ ತಯಾರಿಯನ್ನ ನಡೆಸ್ತಾ ಇರುವಂತದ್ದು. ಎಲ್ಲೆಲ್ಲಿ ನೀರಿನ ಕೊರತೆ ಇದೆ ಅಲ್ಲೆಲ್ಲಾ ಕಡೆನೂ ಕೂಡ ಟ್ಯಾಂಕರ್ಸ್ ಮೂಲಕ ನೀರನ್ನ ಕಳಿಸಲಾಗತ್ತೆ. ಜೊತೆಯಲ್ಲಿ ಇಫ್ ಇನ್ ಕೇಸ್ ನೀರನ್ನೇನಾದ್ರೂ ನೀವು ಪೋಲ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗಿದ ತಕ್ಷಣ ಅವರಿಗೆ ದಂಡವನ್ನ ಕೂಡ ವಿಧಿಸಲಾಗತ್ತೆ. ಬೆಂಗಳೂರಿಗರ ಮೇಲೆ ಇದೀಗ ಬ್ಲೂ ಫೋರ್ಸ್ ಕಣ್ಣಿರುತ್ತೆ. ನಿಮ್ಮ ಮೇಲೆ ಹೆಚ್ಚಿನ ನಿಗಾ ವಹಿಸ್ತಾ ಇರ್ತಾರೆ. ಬೇಕಾಬಿಟ್ಟಿ ನೀರನ್ನ ವೇಸ್ಟ್ ಮಾಡೋರ್ಗೆ, ಪೋಲು ಮಾಡೋರ್ಗೆ ತಕ್ಕ ಶಿಕ್ಷೆ ಅಂತೂ ಆಗೇ ಆಗತ್ತೆ. ದಂಡವನ್ನ ಹಾಕ್ಲಾಗತ್ತೆ. ನೀರು ಪೋಲು ಮಾಡುವವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಇದೀಗ ಜಲಮಂಡಳಿ ಅಧಿಕಾರಿಗಳು ಕೂಡ ರೆಡಿ ಆಗಿರುವಂತದ್ದು. ನೀರಿನ ಪೋಲು ತಡೆಯೋದಕ್ಕೆ ವಿಶೇಷ ವೀಕ್ಷಕರು ಕೂಡ ಇರ್ತಾರೆ. ಬ್ಲೂ ಫೋರ್ಸ್ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿರ್ತಾರೆ. ಸೂಕ್ಷ್ಮವಾಗಿ ಎಲ್ಲವನ್ನ ಗಮನಿಸ್ತಾ ಇರ್ತಾರೆ. ಯಾವ ಯಾವ ಏರಿಯಾದಲ್ಲಿ ನೀರು ಹೆಚ್ಚು ಪೋಲಾಗ್ತಾ ಇದೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಎಲ್ಲಾ ಕಡೆನೂ ಕೂಡ ಸೂಕ್ತ ಕ್ರಮಗಳನ್ನ ತೆಗೆದುಕೊಳ್ತಾರೆ. ಬ್ಲೂ ಫೋರ್ಸ್ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿರ್ತಾರೆ. ಬೆಂಗಳೂರು ಜಲಮಂಡಳಿ ಅಧಿಕಾರಿಗಳು ಈ ಕುರಿತಾಗಿ ಅಲರ್ಟ್ ಆಗಿರುವಂತದ್ದು. ಎಲ್ಲಾ ರೀತಿಯಲ್ಲೂ ಕೂಡ ಮಾಹಿತಿಯನ್ನ ಕಲೆ ಹಾಕಿ ಅದಕ್ಕೆ ಬೇಕಾಗಿರುವಂತಹ ಸೂಕ್ತ ಕ್ರಮಗಳನ್ನ ಕೂಡ ತೆಗೆದುಕೊಳ್ಳೋದಕ್ಕೆ ಜಲಮಂಡಳಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಅಕ್ರಮವಾಗಿ ಬೋರ್ವೆಲ್ ಕೊರೆಸುವವರ ಮೇಲೂ ಕೂಡ ಕಣ್ಣನ್ನ ಇಡಲಾಗಿದೆ. ನೀರಿನ ಕೊರತೆ ಇರುವಂತಹ ಪ್ರದೇಶಗಳಲ್ಲಿ ಟ್ಯಾಂಕರ್ನಿಂದ ನೀರನ್ನ ಪೂರೈಕೆ ಮಾಡಲಾಗುತ್ತೆ. ಯಾವ ಯಾವ ಪ್ರದೇಶಗಳಲ್ಲಿ ನೀರಿನ ಕೊರತೆ ಜಾಸ್ತಿ ಆಗಿದೆ, ಅಭಾವ ಯಾರಿಗಿದೆ, ಯಾವ ಪ್ರದೇಶದಲ್ಲಿದೆ ಎಲ್ಲವನ್ನ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ಬಳಿಕ ಆ ಪ್ರದೇಶಗಳಿಗೆ ಟ್ಯಾಂಕರ್ನಿಂದ ನೀರನ್ನ ಪೂರೈಕೆ ಮಾಡಲಾಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರವಿಚಂದ್ರನ್ ಸಂಪರ್ಕದಲ್ಲಿದ್ದಾರೆ. ರವಿಚಂದ್ರನ್, ಬೇಸಿಗೆಗೆ ಮುನ್ನವೇ ಇದೀಗ ಜಲಮಂಡಳಿ ಅಧಿಕಾರಿಗಳು ಅಲರ್ಟ್ ಆಗಿರುವಂತದ್ದು. ಯಾವ ಯಾವ ಕ್ರಮಗಳನ್ನ ತೆಗೆದುಕೊಳ್ತಿದ್ದಾರೆ, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ಬೆಂಗಳೂರಲ್ಲಿ ಬೇಸಿಗೆ ನೀರಿನ ಕೊರತೆ ಆಗದ ಜಲಮಂಡಳಿ ಮುಂಜಾಗ್ರತೆಯನ್ನು ವಹಿಸಿಕೊಂಡಿದ್ದಾರೆ ಮತ್ತು ಕುಡಿಯುವ ನೀರಿನ ಅಭಾವ ಕೊರತೆ ಆಗದಂತೆ ತಯಾರಿ ನಡೆಸ್ತಾ ಇದ್ದಾರೆ. ನೀರನ್ನು
ಪೋಲು ಮಾಡಿದರೆ ದಂಡ ವಿಧಿಸಲಾಗುವುದು ಎಂದು ಜಲಮಂಡಳಿ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಪ್ರತಿ ವಾರ್ಡಿಗೆ ಹೋಗಿ ಕೂಡ ನಂತರ ಬೆಂಗಳೂರಿನ ಮೇಲೆ ಬ್ಲೂ ಫೋರ್ಸ್ ಕಣ್ಣು ಇಟ್ಟಿದೆ. ನೀರು ಪೋಲು ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿಕೆಯನ್ನು ನೀಡಿದ್ದಾರೆ. ನೀರಿನ ಪೋಲು ತಡೆಯುವ ವಿಶೇಷ ವೀಕ್ಷಕರು ಬ್ಲೂ ಫೋರ್ಸ್ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ದಾರೆ. ಅಕ್ರಮವಾಗಿ ಬೋರ್ವೆಲ್ ಕೊರೆಯುವವರ ಮೇಲೆ ಕಣ್ಣಿಟ್ಟಿದ್ದಾರೆ. ಯಾಕಂದ್ರೆ ಸುಮ್ಮನೆ ಬೋರ್ವೆಲ್ ಕೊರೆದು ಬಿಡ್ತಾ ಇರ್ತಾರೆ, ಅಂತರ ಮೇಲೆ ಇವರು ಸಿಬ್ಬಂದಿಗಳು ಕಣ್ಣಿಟ್ಟಿದ್ದಾರೆ. ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ಟ್ಯಾಂಕರ್ ಮೂಲಕ ನೀರು ಪೂರೈಸಲಾಗುವುದು. ಬೇಸಿಗೆ ಮುಗಿಯುವವರೆಗೂ ಈ ನೀರಿನ ಕೊರತೆ ಆಗದಂತೆ ನೋಡಿಕೊಳ್ಳಲು ತಯಾರಿ ನಡೆಸಿದ್ದಾರೆ. ನಂತರ ಜಲಮಂಡಳಿ ಈ ಕ್ರಮದ ಬೆಂಗಳೂರಿನ ಜನರಿಗೆ ನೀರಿನ ಯಾವುದೇ ಸಮಸ್ಯೆ ಆಗಂಗೆ ನೋಡ್ಕೊಳ್ಳೋಕೆ ಎಲ್ಲಾ ಪೂರ್ವ ಸಿದ್ಧತೆಯನ್ನು ನಡೆಸಿದ್ದಾರೆ. ಸುಕನ್ಯಾ, ಎಸ್ ರವಿಚಂದ್ರನ್, ಇನ್ನೊಂದ್ ಕಡೆನಲ್ಲಿ ಇಫ್ ಇನ್ ಕೇಸ್ ನೀರನ್ನೇನಾದ್ರೂ ಪೋಲ್ ಮಾಡ್ತಿದ್ದಾರೆ ಅನ್ನುವ ವಿಚಾರ ಗೊತ್ತಾದ್ರೆ ಅವರ ವಿರುದ್ಧ ಈಗಾಗಲೇ ಬ್ಲೂ ಫೋರ್ಸ್ ತಂಡ ಕೂಡ ರೆಡಿ ಆಗಿರುವಂತದ್ದು, ದಂಡ ಕೂಡ ಹಾಕ್ತಾರಂತೆ. ಯಾವ ಪ್ರಮಾಣದಲ್ಲಿ ದಂಡ ಹಾಕುವಂತಹ ಸಾಧ್ಯತೆಗಳಿದೆ? ರವಿಚಂದ್ರನ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹೇಳಿ, ಹಲೋ. ಯಾವ ಪ್ರಮಾಣದಲ್ಲಿ ದಂಡ ವಿಧಿಸಲಾಗತ್ತೆ ರವಿಚಂದ್ರನ್ ನೀರನ್ನ ಪೋಲ್ ಮಾಡೋರ್ಗೆ? ಅದೇ ಬ್ಲೂ ಫೋರ್ಸ್ ಸಿಬ್ಬಂದಿ ಕಾರ್ಯಾಚರಣೆ ಅಕ್ರಮವಾಗಿ ಬೋರ್ವೆಲ್ ಕೊರೆಸಿದವರ ವಿರುದ್ಧ ಇದು ಮಾಡ್ತಾರೆ. ಅಂದ್ರೆ ಅವ್ರಿಗೆ ಸರಿಯಾಗಿ ಕಠಿಣ ಕ್ರಮಗಳನ್ನು ಕೈಕೊಂಡು ಅವ್ರಿಗೆ ಇನ್ನೊಮ್ಮೆ ಈ ತರ ನೀರಿನ ಕೊರತೆ ಆಗದಂತೆ ನೋಡ್ಕೊಂಡು ಅವ್ರಿಗೆ ಸರಿಯಾದ ರೀತಿಯಾಗಿ ಕಠಿಣ ಕ್ರಮ ತಗೊಂಡು ಅವರಿಗೆ ಮುಂದುವರಿಸ್ತಾ ಇರ್ತಾರೆ. ಧನ್ಯವಾದಗಳು ರವಿಚಂದ್ರನ್ ಹೆಚ್ಚಿನ ಮಾಹಿತಿಗಾಗಿ. ಬೇಸಿಗೆಗೂ ಮುನ್ನವೇ ಇದೀಗ ಅಲರ್ಟ್ ಆಗಿರುವಂತದ್ದು ಜಲಮಂಡಳಿ ಅಧಿಕಾರಿಗಳು. ಬ್ಲೂ ಫೋರ್ಸ್ ತಂಡ ಕೂಡ ಕಾರ್ಯಾಚರಣೆಯಲ್ಲಿರುತ್ತೆ. ಎಲ್ಲೆಲ್ಲಿ ನೀರು ಪೋಲನ್ನ ಜಾಸ್ತಿ ಮಾಡ್ತಾರೆ ಆ ಎಲ್ಲಾ ಕಡೆನೂ ಕೂಡ ಗಮನವನ್ನ ಹರಿಸುವಂತದ್ದು. ಇಫ್ ಇನ್ ಕೇಸ್ ನೀವು ಬೇಕಾಬಿಟ್ಟಿ ನೀರನ್ನೇನಾದ್ರೂ ಯೂಸ್ ಮಾಡ್ತಿದ್ದೀರಾ ಅನ್ನೋದು ಗಮನಕ್ಕೆ ಬಂದ್ರೆ ನಿಮ್ಮ ವಿರುದ್ಧ ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗುತ್ತೆ, ದಂಡವನ್ನ ವಿಧಿಸ್ತಾರೆ. ಯಾವ ಪ್ರಮಾಣದಲ್ಲಿ ದಂಡ ವಿಧಿಸ್ತಾರೆ ಅನ್ನೋದನ್ನ ಇನ್ನೂ ಕೂಡ ಅಧಿಕೃತವಾದಂತಹ ಮಾಹಿತಿ ಬಂದಿಲ್ಲ. ಬಂದ ಕೂಡಲೇ ಈಗಾಗಲೇ ಹಲವು ಕ್ರಮಗಳನ್ನ ಕೂಡ ತೆಗೆದುಕೊಳ್ಳಲಾಗ್ತಾ ಇರುವಂತದ್ದು.